ಹೊಸ ವರ್ಷ ಬರ್ತಾ ಇರುತ್ತೆ. ಒಬ್ಬೊಬ್ರು ಒಂದೊಂದು ಆಸೆಗಳನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡು ನೆಕ್ಸ್ಟ್ ವರ್ಷ ಕಾಲಿಡ್ತಾರೆ. ನೈಟ್ ಫುಲ್ ಎಲ್ಲರೂ ಇರುವಂತಹ ಜಾಗ, ಒಂದಷ್ಟು ಜನ ಇರುವಂತಹ ಜಾಗ ಅಂತಂದ್ರೆ ಅದು ಎಂ ಜಿ ರೋಡು. ಯಾರಾದ್ರೂ ಹೆಣ್ಮಕ್ಳು ಜೊತೆ ಅಸಭ್ಯವಾಗಿ ಏನಾದ್ರೂ ವರ್ತನೆ ಮಾಡಿದ್ರೆ 1 ವಾರ ಆದ್ಮೇಲೂ ಕೂಡ ಅವ್ರನ್ನ ಹುಡುಕಿ ತಂದು ಏನ್ ನೆಕ್ಸ್ಟ್ ಕಾನೂನು ಕ್ರಮನ ತಗೋಬೇಕು ಅದನ್ನ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಬ್ಬು ಅಥವಾ ಪಬ್ಬು ಆ್ಯಂಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದರಲ್ಲೆಲ್ಲ 500 ರೂಪೀಸಿಂದ 10,000ವರೆಗೂ ಎಂಟ್ರಿ ಫೀಸ್ ಆಗಿದೆ. 166 ಸ್ಥಳಗಳಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ತಪಾಸಣೆಯನ್ನ ಇಟ್ಟಿದ್ದಾರೆ. 166 ಜಾಗದಲ್ಲಿ ನೀವೇನಾದ್ರೂ ಕುಡ್ಕೊಂಡು ಸಿಕ್ಕಾಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಬಿಡಿ. ಏರ್ಪೋರ್ಟ್ ರೋಡ್ ಏನಿದೆ ಅದನ್ನ ಹೊರತುಪಡಿಸಿ ಇನ್ನು 50 ಮೇಲ್ಸೇತುವೆ ಅಂದ್ರೆ ಫ್ಲೈಓವರ್ ಏನಿದೆ 50 ಮೇಲ್ಸೇತುವೆಯನ್ನ ಬ್ಲಾಕ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಹೊಸ ವರ್ಷ ಬಂತು ಅಂತಂದರೆ ಒಂದಷ್ಟು ಜನರ ಪ್ಲ್ಯಾನ್ಸ್, ಒಬ್ಬೊಬ್ಬರು ಪ್ಲ್ಯಾನ್ಸ್ ಒಂದೊಂದು ಥರ ಇರುತ್ತೆ. ಒಂದಷ್ಟು ಜನ ಜಿಮ್ಮಿಗೆ ಜಾಯ್ನ್ ಆಗಬೇಕು, ಒಂದಷ್ಟು ಜನ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಬೇಕು, ಇನ್ನೊಂದಷ್ಟು ಜನ ಈ ವರ್ಷ ನಾನು ಮದುವೆ ಆಗಬೇಕು, ಈ ವರ್ಷ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಒಂದಷ್ಟು ಜನ ಒಂದು ಪ್ಲ್ಯಾನ್ ಹಾಕ್ಕೊಳ್ತಾರೆ ಹೊಸ ವರ್ಷ ಬಂದಾಗ. ಇನ್ನೊಂದಷ್ಟು ಜನ ಪಾರ್ಟಿ ಮಾಡಬೇಕು, ಯಾವ ರೆಸಾರ್ಟಲ್ಲಿ, ಯಾವ ಕಾಫಿ ತೋಟದೊಳಗಡೆ, ಎಲ್ಲಿ ಪಾರ್ಟಿ ಮಾಡೋದು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇನ್ನು ಫ್ರೆಂಡ್ ಸರ್ಕಲ್ ಎಲ್ಲ ಎಲ್ಲಿ ಹಾಕ್ಕೊಂಡು ಕುಡಿಯೋದು, ಎಲ್ಲಿ ಹಾಕ್ಕೊಂಡು ನಾನ್ ವೆಜ್ ತಿನ್ನೋದು, ಎಲ್ಲಿ ಗಾಡಿ ಹಾಕ್ಕೊಳ್ಳೋದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಸೊ ವರ್ಷ ಹೊಸದಾಗಿ ಕ್ಯಾಲೆಂಡರ್ ಬರ್ತಾ ಇರುತ್ತೆ, ಹೊಸ ವರ್ಷ ಬರ್ತಾ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಆಸೆಗಳನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡು ನೆಕ್ಸ್ಟ್ ವರ್ಷ ಕಾಲಿಡ್ತಾರೆ. ಈ ವರ್ಷ ಇಷ್ಟು ವರ್ಷಗಳ ಕಾಲ ಒಂದು ಸ್ವಲ್ಪ ಕಿರಿಕಿರಿ ಅನಿಸಿರಬಹುದು ಈ ಹೊಸ ವರ್ಷ ಅಂತ ಅನ್ನೋದು ಒಂದಷ್ಟು ಜನಗಳಿಗೆ. ಈ ಬೆಂಗಳೂರಲ್ಲಿರೋರಿಗೆ ಬಹಳಷ್ಟು ಜನ ಗೊತ್ತಿರುತ್ತೆ. ಬೆಂಗಳೂರು ಅಂತ ಬಂದಾಗ ಹೊಸ ವರ್ಷ ಅಂತ ಬಂದರೆ ಹಿಂದಿನ ದಿನ ನೈಟ್ ಫುಲ್ ಎಲ್ಲರೂ ಇರುವಂತಹ ಜಾಗ, ಒಂದಷ್ಟು ಜನ ಇರುವಂತಹ ಜಾಗ ಅಂತಂದರೆ ಅದು ಎಂ ಜಿ ರೋಡು. ಎಂ ಜಿ ರೋಡಲ್ಲಿ ಎಂಜಾಯ್ ಮಾಡ್ತಾರೆ, ಹ್ಯಾಪಿ ನ್ಯೂ ಇಯರ್ ಅಂತ ಕೂಗ್ತಾರೆ. ಎಲ್ಲರೂ ತಲೆ ಮೇಲೆಲ್ಲ ಲೈಟ್ ಎಲ್ಲ ಹಾಕ್ಕೊಂಡು ಕಿರ್ಚಾಡಿ ಕೂಗಾಡಿ ಬಂದ್ ಮಾಡಿ ಧೂಳೆಪ್ಸಿ ಅಲ್ಲಿ ಫುಲ್ ಎಂ ಜಿ ರೋಡನ್ನ ಮತ್ತೆ ವಾಪಸ್ ಬರ್ತಾರೆ. ಆದರೆ ಎಲ್ಲರೂ ಕೂಡ ಇನ್ಸಿಡೆಂಟ್ನ ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಮೀಡಿಯಾದಲ್ಲಿ, ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ. ಏನಪ್ಪ ಅಂತಂದರೆ ಈ ನ್ಯೂ ಇಯರ್ ಟೈಮಲ್ಲಿ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ವರ್ತಿಸೋದು, ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡುವಂಥದ್ದು, ಮತ್ತು ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಈ ಹೊಸ ವರ್ಷ ಮುಗಿದ ಮೇಲೆ ಈ ಆಟೋಗಳು ಸಿಗ್ತಾ ಇರಲಿಲ್ಲ ಒಂದಷ್ಟು ಜಾಗಗಳಲ್ಲಿ. ಸೊ ಈ ಬಾರಿ ಗೌರ್ಮೆಂಟು ಒಂದು ಸಖತ್ತಾಗಿರೋ ರೂಲ್ಸ್ ಮಾಡಿದೆ. ಏನಪ್ಪ ಅಂತಂದರೆ ಈ ಸತಿ ಯಾರಾದರೂ ಹೆಣ್ಮಕ್ಳು ಜೊತೆ ಅಸಭ್ಯವಾಗಿ ಏನಾದರೂ ವರ್ತನೆ ಮಾಡಿದ್ರೆ 1 ವಾರ ಆದಮೇಲೂ ಕೂಡ ಅವ್ರನ್ನ ಹುಡುಕಿ ತಂದು ಏನು ನೆಕ್ಸ್ಟ್ ಕಾನೂನು ಕ್ರಮನ ತಗೋಬೇಕು ಅದನ್ನು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಬೇಕಾದಷ್ಟು CC ಕ್ಯಾಮ್ರಾವನ್ನು ಹಾಕ್ಸಿದ್ದಾರೆ ಈ ಬಾರಿ. ಅಷ್ಟು CC ಕ್ಯಾಮ್ರಾದಲ್ಲಿ ಯಾವ್ದಾದ್ರು ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್ ಮಾಡೋದು, ಅಸಭ್ಯವಾಗಿ ವರ್ತಿಸೋದೇನಾದರೂ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತಾರೆ. ಅದ್ರ ಜೊತೆಗೆ ಒಂದು 5 ಲಕ್ಷ ಸೇರ್ತಾರೆ, 5 ಲಕ್ಷ ಜನ ಸೇರಬಹುದು ಅನ್ನುವ ನಿರೀಕ್ಷೆ ಕೂಡ ಇದೆ. ಅದ್ರ ಜೊತೆಗೆ ಮಹಿಳೆಯರು ಅಂದರೆ ಚಾಲಕರನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಈ ವರ್ಷ ನ್ಯೂ ಇಯರ್ ಟೈಮಲ್ಲಿ. ಯಾಕೆಂತಂದರೆ ಹೆಣ್ಮಕ್ಳು ನ್ಯೂ ಇಯರಿಗೆ ಜಾಸ್ತಿ ಜನ ಬಂದಿರ್ತಾರೆ, ಒಂದಷ್ಟು ಹೆಣ್ಮಕ್ಳು ಬಂದಿರ್ತಾರೆ. ಸೊ ಅವರಿಗೆ ಓಡಾಡೋದಕ್ಕೆ ಅನ್ಕಂಫರ್ಟಬಲ್ ಆಗಬಹುದು. ಕ್ಯಾಬ್ಗಳಲ್ಲಿ ಹೆಣ್ಮಕ್ಳು ಡ್ರೈವರ್ಸ್ನ ಸ್ವಲ್ಪ ಜಾಸ್ತಿ ಬಳಕೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಈ ರಾತ್ರಿ 8 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಎಂ ಜಿ ರೋಡ್ ಏನಿದೆ ಅಲ್ಲಿ ಸುತ್ತಮುತ್ತ ಈ ವೆಹಿಕಲ್ಸ್ ನಿಲ್ಲಿಸೋದಾಗಿರಬಹುದು, ಇದೆಲ್ಲದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. 8 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಎಲ್ಲ ಅಲ್ಲಿ ಎಂ ಜಿ ರೋಡಲ್ಲೆಲ್ಲ ವೆಹಿಕಲ್ಸ್ ನಿಲ್ಲಿಸೋದನ್ನು ಸ್ಟಾಪ್ ಮಾಡಿದ್ದಾರೆ. ಯಾಕೆಂದರೆ ಜನ ನಿಂತ್ಕೊಳ್ಳೋಕ್ಕೆ ಅಲ್ಲಿ ಜಾಗ ಇರಲ್ಲ, ಇನ್ನು ವೆಹಿಕಲ್ಸ್ನೆಲ್ಲ ಎಲ್ಲಿ ನಿಲ್ಲಿಸೋದು. ಅದರ ಜೊತೆಗೆ ಈ ನಮ್ಮ ಗೌರ್ಮೆಂಟ್ ವೆಹಿಕಲ್ಸ್ ಏನಿದೆ, KSRTC ಆಗಿರಬಹುದು, BMTC ಆಗಿರಬಹುದು, ಇದೆಲ್ಲದನ್ನು ಕೂಡ ಬಿಟ್ಟಿದ್ದಾರೆ. ಅಂದರೆ ಹೆಣ್ಮಕ್ಳಿಗಾಗಿರ್ಬಹುದು, ಬೇರೆಯವ್ರಿಗಾಗಿರ್ಬಹುದು. ನ್ಯೂ ಇಯರ್ ಮುಗಿತಿದ್ದಂಗೆ ಅಲ್ಲಿ ಆಟೋ ಸಿಗಲ್ಲ, 1 to ಡಬಲ್ ರೈಡ್ ಕೊಟ್ಟು ಬರಬೇಕು, ಆಟೋಗಳು ಸಿಕ್ಕಲ್ಲ, ಯಾವುದೇ ಕ್ಯಾಬ್ ಊಬರ್ ಯಾವುದು ಸಿಕ್ಕಲ್ಲ ಅವತ್ತಿನ ದಿನ ರಾತ್ರಿ. ಸೊ ಪರ್ಸ್ನಲ್ ಪ್ರೈವೇಟ್ ವೆಹಿಕಲಲ್ಲಿ ಓಡಾಡ್ತಾರೆ ಅವ್ರದ್ದೊಂದು ಸ್ವಂತ ಗಾಡಿಗಳಲ್ಲಿ. ಸೊ ಅದೆಲ್ಲದಕ್ಕೂ ಬ್ರೇಕ್ ಆಗಿ ಈ ಸಲ ಗೌರ್ಮೆಂಟಿಂದ ವೆಹಿಕಲ್ ಅಂದರೆ ಬಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ ಸೊ ಓಡಾಡೋದಕ್ಕೋಸ್ಕರ. ಸೀಮಂತ್ ಕುಮಾರ್ ಸಿಂಗ್ ಇವ್ರು ಕೂಡ ಹೇಳಿದ್ದಾರೆ ಏನಂತ ಹೇಳಿ, CCTV ಕ್ಯಾಮ್ರಾಗಳನ್ನ ನಾವು ಕೂಲಂಕುಷವಾಗಿ ನೋಡ್ತೀವಿ. ಯಾರಾದರೂ ಹೆಣ್ಮಕ್ಳಿಗೆ 1 ವಾರಗಳ ಕಾಲ ಅದನ್ನೆಲ್ಲ ಕಂಪ್ಲೀಟಾಗಿ ನೋಡ್ತಾನೆ ಇರ್ತೀವಿ CCTV ಫುಟೇಜಸ್ನ. ಯಾರಾದರೂ ಹೆಣ್ಮಕ್ಳ ಹತ್ರ ಅಸಭ್ಯವಾಗಿ ಏನಾದರೂ ವರ್ತಿಸ್ತಿದ್ರೆ ಶೋರ್ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಕ್ಲಬ್ಬು ಅಥವಾ ಪಬ್ಬು ಆ್ಯಂಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದರಲ್ಲೆಲ್ಲ 500 ರೂಪೀಸಿಂದ 10,000ವರೆಗೂ ಎಂಟ್ರಿ ಫೀಸ್ ಆಗಿದೆ.
ರೆಗ್ಯುಲರ್ ಟೈಮಲ್ಲಿ ಬೇರೆ ಥರನೇ ಇರುತ್ತೆ ಪ್ರೈಸು. ಈಗ 500 ರೂಪಾಯಿಂದ 10,000ವರೆಗೂ ಪ್ರೈಸ್ ಆಗಿದೆ. ಅದ್ರ ಜೊತೆಗೆ ಬೆಂಗಳೂರು ಸಿಟಿಯನ್ನು ಹೊರತುಪಡಿಸಿ ಆಚೆ ಈ ದೇವನಹಳ್ಳಿ ಆಗಿರಬಹುದು, ಕನಕಪುರ, ಈ ಆಚೆ ಭಾಗದಲ್ಲಿ ಒಂದಷ್ಟು ರೆಸಾರ್ಟ್ಗಳಲ್ಲಿ ಎಲ್ಲ ಬುಕ್ಕಿಂಗ್ಗಳು ಶುರುವಾಗಿದೆ ಆಲ್ರೆಡಿ. ಸೊ ಮೇಯ್ನ್ ಏನಂತಂತಂದರೆ ಈ ವರ್ಷದ್ದು ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ನ ನೋಡೋದಾದರೆ ಬೇಕಾಬಿಟ್ಟಿಯಾಗಿ ಓಡಾಡೋಂಗಿಲ್ಲ, ಹೆಣ್ಮಕ್ಳಿಗೆ ಫುಲ್ ಸೇಫ್ಟಿ ಇದೆ. ಒಂದಷ್ಟು CCTV ಕ್ಯಾಮ್ರಾಗಳನ್ನ, ಸಿಕ್ಕಾಪಟ್ಟೆ CCTV ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಸೊ ಯಾರಾದರೂ ಮಿಸ್ಬಿಹೇವ್ ಮಾಡೋದಾಗಿರಲಿ, ಹೆಣ್ಮಕ್ಳಿಗೆ ಅಸಭ್ಯವಾಗಿ ವರ್ತನೆ ಮಾಡೋದಾಗಿದ್ದರೆ 1 ವಾರಗಳ ಕಾಲ ಅದನ್ನು ಕೂಲಂಕುಷವಾಗಿ ನೋಡಿ ನೆಕ್ಸ್ಟು ಕ್ರಮವನ್ನು ಕೈಗೊಳ್ತಾರೆ. ಆಮೇಲೆ ವೆಹಿಕಲ್ ಓಡಾಡೋದಕ್ಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಈ ವರ್ಷ ಗೌರ್ಮೆಂಟಿಂದ ಗಾಡಿಗಳನ್ನ ಬಿಟ್ಟಿದ್ದಾರೆ, ಸಾರಿಗೆಗಳನ್ನ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಓಡಾಡ್ಕೊಳ್ಬಹುದು. ಹಾಗೆ 166 ಸ್ಥಳಗಳಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ತಪಾಸಣೆಯನ್ನು ಇಟ್ಟಿದ್ದಾರೆ. 166 ಜಾಗದಲ್ಲಿ ನೀವೇನಾದರೂ ಕುಡ್ಕೊಂಡು ಸಿಕ್ಕಾಕೊಂಡ್ರೆ ನೆಕ್ಸ್ಟ್ ಲೆವೆಲ್ಲು ಬಿಡಿ. ಅದಾದಮೇಲೆ 92 ಜಾಗದಲ್ಲಿ, ಅಂದರೆ ಒಂದಷ್ಟು ಜಾಗಗಳಿರುತ್ತೆ, ಇಂಥ ಜಾಗಗಳಲ್ಲಿ ವೀಲಿಂಗ್ ಮಾಡ್ತಾರೆ. ತಾವೆಲ್ಲ ಅದನ್ನು ನೋಡೇ ಇರ್ತೀರ. ಸೊ ಅದರಲ್ಲಿ ಒಂದು 92 ಸ್ಪಾಟ್ಸ್ನ ಗುರ್ತು ಮಾಡಿಟ್ಕೊಂಡಿದ್ದಾರೆ, ಇಂತಿಂಥ ಜಾಗದಲ್ಲಿ ವೀಲಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ಜಾಗಕ್ಕೂ ಕೂಡ ಪೊಲೀಸ್ನವ್ರನ್ನ ಹಾಕಿದ್ದಾರೆ. ಅದ್ರ ಜೊತೆಗೆ 31ನೇ ತಾರೀಕು, ಅಂದರೆ ನಾಳೆ ಡಿಸೆಂಬರ್ 31ನೇ ತಾರೀಕು ವಿಮಾನ ನಿಲ್ದಾಣದ ರೋಡ್ ಏನಿದೆ, ಏರ್ಪೋರ್ಟ್ ರೋಡ್ ಏನಿದೆ, ಅದನ್ನು ಹೊರತುಪಡಿಸಿ ಇನ್ನು 50 ಮೇಲ್ಸೇತುವೆ, ಅಂದರೆ ಫ್ಲೈಓವರ್ ಏನಿದೆ, 50 ಮೇಲ್ಸೇತುವೆಯನ್ನು ಬ್ಲಾಕ್, ಕಂಪ್ಲೀಟ್ಲಿ ಕ್ಲೋಸ್, ಯಾರೂ ಓಡಾಡಂಗಿಲ್ಲ, ಇದನ್ನು ಮಾಡಿದ್ದಾರೆ. ರಾತ್ರಿ 10 ಗಂಟೆಗೆ ಶುರುವಾದರೆ, ಡಿಸೆಂಬರ್ 31 ರಾತ್ರಿ 10 ಗಂಟೆಗೆ ಶುರುವಾದರೆ ಬೆಳಗಿನ ಜಾವ 6 ಗಂಟೆವರೆಗೂ ಏರ್ಪೋರ್ಟ್ ರೋಡ್ ಒಂದು ಬಿಟ್ಟು ಇನ್ನು ಉಳಿದಿರೋ 50 ಫ್ಲೈಓವರ್ಗಳು ಕ್ಲೋಸ್ ಆಗಿದೆ. ಇದೊಂದಿಷ್ಟು ರೂಲ್ಸ್ಗಳನ್ನ ಹೇಳಿದ್ದಾರೆ. ಹಂಗೆ ಹೇಳ್ದಂಗೆ ಹೆಣ್ಮಕ್ಳು ಚಾಲಕರ ಬಳಕೆ ಜಾಸ್ತಿ ಮಾಡಿದ್ದಾರೆ. ರಾತ್ರಿ 31ನೇ ತಾರೀಕು 8 ಗಂಟೆಯಿಂದ 2 ಗಂಟೆವರೆಗೂ ಅಲ್ಲಿ ಯಾವುದೇ ಪ್ರೈವೇಟ್ ವೆಹಿಕಲ್ಸನ್ನು ನಿಲ್ಲಿಸಂಗಿಲ್ಲ, ಇದನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ CC ಕ್ಯಾಮ್ರಾಗಳನ್ನ ಜಾಸ್ತಿ ಬಳಸಿದ್ದಾರೆ. ಓಕೆ, ಇದಿಷ್ಟು ನ್ಯೂ ಇಯರ್ದು ಪ್ಲ್ಯಾನ್ ಆಗಿದೆ. ಗೌರ್ಮೆಂಟ್ ಕಡೆಯಿಂದ ತೊಗೊಂಡಿರುವಂತಹ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದಾಗಿದೆ. ಇನ್ನು ಒಂದಷ್ಟು ಜನ ನ್ಯೂ ಇಯರ್ ಅಂತಂದಿದ ತಕ್ಷಣ ಲೈಫಲ್ಲಿ ಈ ಥರ ಮಾಡಬೇಕು, ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು, ಇದನ್ನು ಬಿಟ್ಬಿಡ್ಬೇಕು ಅಂತ ಅಂದ್ಕೊಳ್ತಿರ್ತಾರೆ. ಎಲ್ಲರಿಗೂ ಹೊಸ ವರ್ಷದಲ್ಲಿ ಒಳ್ಳೇದಾಗಲಿ. ನೀವು ಏನೆಲ್ಲ ಅಂದ್ಕೊಳ್ತೀರಾ ಅದೆಲ್ಲ ಆಗಲಿ ಅಂತ ನಾನು ಹೇಳಲ್ಲ. ನೀವೇನೆಲ್ಲ ಅಂದ್ಕೊಳ್ತೀರೋ ಅದರಿಂದ ನಿಮಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಮಾತ್ರ ಆಗಲಿ. ಸಮ್ಟೈಮ್ಸ್ ನಾವೇನಾದರೂ ಬೇಡ್ಕೊಂಡ್ರೆ, ನಾವೇನಾದರೂ ಕೇಳ್ಕೊಂಡ್ರೆ ಅದು ನಮಗೆ ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಬಾರ್ದು. ಯಾಕೆ ಅಂತಂದರೆ ಅದು ನಮ್ಮ ಲೈಫಲ್ಲಿ ಇದ್ದರೆ ಮೇ ಬಿ ನಮಗೆ ಹರ್ಟ್ ಆಗುತ್ತೆ ಅಥವಾ ನಮಗೆ ನೋವಾಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಜೀವನದಲ್ಲಿ ಯಾವುದು ಒಳ್ಳೇದಾಗಬೇಕು ಅದು ಮಾತ್ರ ನಿಮಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಕೂಡ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಇದಿಷ್ಟು ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು MG ರೋಡಿಗೆ ಹೋಗೋರಾಗಿರ್ಬಹುದು, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋರಾಗಿರ್ಬಹುದು, ಹುಷಾರಾಗಿರಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ. ಹೆಣ್ಮಕ್ಳ ಜೊತೆ ಆಗಿರಬಹುದು, ಹೆಣ್ಮಕ್ಳು ಗಂಡ್ಮಕ್ಳ ಜೊತೆ ಆಗಿರಬಹುದು ಅಸಭ್ಯವಾಗಿ ವರ್ತಿಸಬೇಡಿ. ಹೊಸ ವರ್ಷಕ್ಕೆ ಕಾಲಿಡುವಾಗ ಸಂತೋಷದಿಂದ ಬರ್ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ರೋಡ್ ಸೈಡಲ್ಲೆಲ್ಲ ನೀವು ಕುಡ್ಕೊಂಡು ಬಿದ್ದಿರೋದನ್ನೆಲ್ಲ ನೀವು ನೋಡಿದ್ದೀರಾ. ಲಾಸ್ಟ್ ಇಯರ್ ಎಲ್ಲ ವಿಜುವಲ್ಸ್ ನೀವು ನೋಡಿರ್ತೀರಾ. ಕುಡ್ಕೊಂಡೆಲ್ಲ ರೋಡ್ ಮಧ್ಯೆ ಬೀಳೋದಾಗಿರಬಹುದು, ಹುಡುಗರಿಗೆ ಹಿಂಸೆ ಕೊಡೋದಾಗಿರಬಹುದು, ಪೊಲೀಸ್ನವ್ರಿಗೆ ಹಿಂಸೆ ಕೊಡೋದಾಗಿರಬಹುದು. ಅವರು ಅವ್ರ ಫ್ಯಾಮಿಲಿ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊತಾರೆ. ಬಟ್ ಅವ್ರಿಗೆ ಡ್ಯೂಟಿ, ನಮ್ಮನ್ನು ಕಾಯೋದೇ ಪಾಪ ಅವ್ರಿಗೆ ಡ್ಯೂಟಿ. ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ಎಲ್ಲರೂ ನಮ್ಮ ಕಾವಲನ್ನ ಕಾಯ್ತಾ ಇರ್ತಾರೆ. ಅದರಲ್ಲೂ ಮೇಯ್ನಾಗಿ ಹೆಣ್ಮಕ್ಳನ್ನ ಈ ಸಲ CC ಕ್ಯಾಮ್ರಾನು ಕೂಡ ತುಂಬ ಜಾಸ್ತಿ ಅಳವಡಿಸಿದ್ದಾರೆ. MG ರೋಡಲ್ಲಾಗಿರ್ಬೋದು, ಒಂದಷ್ಟು ಜಾಗಗಳು ಎಲ್ಲೆಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೋ ಅಲ್ಲಿ. ಸೊ ಆದಷ್ಟು ಹುಷಾರಾಗಿರಿ. ಹೆಣ್ಮಕ್ಳು ಗಂಡ್ಮಕ್ಳು ಹೆಣ್ಮಕ್ಳನ್ನ ಅಸಭ್ಯವಾಗಿ ವರ್ತಿಸ್ದಲೇ ನೀಟಾಗಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.